ಸರ್ಕಾರಿ ಹಾಸ್ಪಿಟಲ್ ಆವರಣದಲ್ಲಿರುವಂತಹ ಮರಗಳಿಗೆ ಕೊಡಲಿ ಏಟು ನೀಡಲಾಗ್ತಾ ಇದೆ. ಸೊ ಹಂಗಾಗಿ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಬೇಸರವನ್ನು ಹೊರಹಾಕಿದ್ದಾರೆ. ಹೊಸಪೇಟೆಯ ಮರಗಳಿಗೆ ಇಲ್ಲಿ ಕೊಡಲಿ ಏಟು ನೀಡಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವಂಥ ಮರಗಳು ಅದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಆಗಿರುವಂಥ ಘಟನೆ ಇದು. ವಿನಾಕಾರಣ ಮರಗಳ ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವರ್ತನೆಯಿಂದ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಬೆಳಕಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಅಂಥೇಳಿ ಆ ಕೊಂಬೆಗಳನ್ನು ಕಟ್ ಮಾಡ್ತಿದ್ದಾರಂತೆ. ಸರಿಯಾದ ಕ್ರಮ ಅಲ್ಲ ಇದು ಅಂಥೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ತನ್ನ ಪಾಡಿಗೆ ಇರುವಂಥ ಮರಗಳನ್ನು ಈ ರೀತಿಯಾಗಿ ಕಟ್ ಮಾಡ್ತಾರೆ ಅಂತಂದರೆ ಇಂಥವ್ರಿಗೆ ಏನು ಹೇಳಬೇಕು ಅಂಥೇಳಿ. ಯಾಕೆ ಜನ ಬೇಗ ಸಾಯ್ತಿದ್ದಾರೆ ಅಂದರೆ ಇದಕ್ಕೆ. ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ಬರೀ ಎ ಸಿಯಲ್ಲಿ ಇರಬೇಕು, ಮನೆ ಒಳಗಡೆ ಇರಬೇಕು ಅಂತಂದರೆ ನೈಸರ್ಗಿಕವಾಗಿ ಸಿಗುವಂಥ ಗಾಳಿನೇ ಸಿಗ್ತಾ ಇಲ್ಲ ನಮಗೆ. ಈ ರೀತಿ ಮರಗಳನ್ನು ಕಟ್ ಮಾಡಿದ್ರೆ ಇನ್ನು ಹೆಂಗೆ? ಹರಿಪ್ರಸಾದ್ ಡಾಕ್ಟ್ರು ಹಾಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ MLA ಸಾಹೇಬರು ಹಾಗೂ ಇವ್ರನ್ನ ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಈ ಥರ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗಿಡ ಮರಗಳನ್ನು ಈ ಆಡಳಿತ ಅಧಿಕಾರಿಗಳು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಮ್ಮತಿಗೆ ಈ ಥರ ಗಿಡಗಳನ್ನು ಕೊಯ್ಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಯಾರಿಗೆ ಅಡ್ಡಿರಲ್ಲ, ನೋಡ್ಕೊಳ್ಳಿ ದಯಮಾಡಿಸಿ ಇದನ್ನು ಡೈರೆಕ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಈ ರೋಡಿಗೆ ಬರೋಂಥ ಯಾವುದೋ ವಾಹನಗಳು ಕ್ಲೀನಾಗೆ ಬರುತ್ತೆ. ಏನೋ ಮೊನ್ನೆ ಇದು ಮಾಡಬೇಕಾದ್ರೆ ಅಲ್ಲಿ ಗಿಡ ಬಾಲಿಗಳು ಬಂದಿದ್ದಾವೆ ಅಂತೇಳಿ ಇದನ್ನು ಮಾಡಿದರು. ಈ ತಕ್ಷಣ ನೋಡಿ ಇಲ್ಲಿ ಮೇಲೆ ಈ ಥರ ಏನೋ ಯಾವುದಕ್ಕೂ ಅಡ್ಡಿಲ್ಲ, ತನ್ನ ಮನೆಗೆ ಸಮ್ಮತಿಗೆ ಅಡ್ಡಿರಲ್ಲ. ಇದು ಇಂಥ ಒಂದು ಗಿಡಗಳನ್ನು ಈ ಥರ ಕೊಯ್ಸಿ ಇಲ್ಲಿ ನೋಡಿ ಕಟ್ಟಿಗೆನ ಇಷ್ಟು ಮಟ್ಟಿಗೆ ಇವರು ಕೊಯ್ಸಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಇವ್ರಿಗೆ ಎಷ್ಟು ಈ ಥರ ಇನ್ಕಮ್ ಆಗಿ ಮಾಡಿದ್ದಾರೆ. ಈ ನೋಡಿ ಈ ಹಾಸ್ಪಿಟ್ಲಿಗೆ ಯಾವುದೂ ಕಾರಣಕ್ಕೆ ಯಾವುದೂ ಅಡ್ಡಿರಲ್ಲ, ಯಾರಿಗೆ ಹೋಗೋಕ್ಕೆ ಬರೋಕ್ಕೆ ಅಡ್ಡಿರಲ್ಲ, ಏನಿರಲ್ಲ. ಈಗ ತಾನು ಏಕೆ ಇರ್ತಕ್ಕಂಥ ಗಿಡಗಳ ಕೊಯ್ಸಿದಾನ ಹರಿಪ್ರಸಾದ್ ಡಾಕ್ಟ್ರು ಹಾಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ MLA ಸಾಹೇಬರು ಹಾಗೂ ಇವ್ರನ್ನ ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಈ ಥರ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗಿಡ ಮರಗಳನ್ನು ಈ ಆಡಳಿತ ಅಧಿಕಾರಿಗಳು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಮ್ಮತಿಗೆ ಈ ಥರ ಗಿಡಗಳನ್ನು ಕೊಯ್ಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.